ಜೋರು ಯುವಕರಿಗೆ ಮೋದಿ ಸಂದೇಶ. ಪ್ರಧಾನಿ ವಿರುದ್ಧ ವಿಪಕ್ಷಗಳ ಕಿಡಿ. ನೀಟ್ ಮಹಾಭಾರತ. ಸಂಸತ್ನಲ್ಲಿ ಇವತ್ತು ನೀಟ್ ಹಗರಣ ಪ್ರಸ್ತಾಪ ಆಗುತ್ತೆ. ಸಚಿವ ಪ್ರಧಾನ್ ರಾಜೀನಾಮೆಗೆ ವಿಪಕ್ಷಗಳು ಆಗ್ರಹಿಸ್ತಾರೆ. ಮೊದಲು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದೇ ಅವರ ಪ್ರಮುಖ ಬೇಡಿಕೆ. ಅದಾದ್ಮೇಲೆ ಸಾವನ್ನಪ್ಪದಂತ ಕುಟುಂಬದವರಿಗೆ ಪರಿಹಾರವನ್ನ ಕೊಡಬೇಕು, ಸರಿಯಾಗಿ ತನಿಖೆ ಆಗಬೇಕು, ಎಲ್ಲ ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ. ರಾಜ್ಯಸಭೆ ಲೋಕಸಭೆಯಲ್ಲಿ ಕೋಲಾಹಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಮಾಡಬೇಡಿ ಅಂತ ಬಿಜೆಪಿಯವರು ತಿರುಗೇಟನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯ ನಮಗೆ ಮುಖ್ಯ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಇವಾಗ ಕಾಣಿಸ್ತಾ ಇದೆಯೇನಪ್ಪ ಬಿಜೆಪಿಯವರಿಗೆ ವಿದ್ಯಾರ್ಥಿಗಳ ಭವಿಷ್ಯ ಅಂತ. 21 ಜನ ಸಾವನ್ನಪ್ಪಂತ ಸಂದರ್ಭದಲ್ಲಿ ಒಬ್ಬನೇ ಒಬ್ಬ ಮಾತಾಡಿದ್ರೆ ಬಿಜೆಪಿಯ ಸಚಿವರುಗಳು ಯಾರಾದ್ರೂ ಸರಿಯಾದಂತ ತನಿಖೆ ಮಾಡಿ ಶಿಕ್ಷೆ ಮಾಡಿಸ್ತೀವಿ ಅಂತೆಲ್ಲ ಹೇಳಿದಿದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಎಡವಟ್ಟುಗಳು ಆಗ್ತಾ ಇರಲಿಲ್ಲ. ಈಗ ಅಲ್ಲಿ ಹೊತ್ಕೊಂಡಿರುವಂತ ಬೆಂಕಿಗೆ ಪತ್ರಗುಟ್ಟು ಹೋಗಿದ್ದಾರೆ, ನೋ ಡೌಟ್. ಇನ್ನ ಕೋಲಾಹಲದ ಕಾರಣಕ್ಕೆ ಕಲಾಪ ಮುಂದೂಡಿಕೆ ಆಗಿದೆ. ರಾಜ್ಯಸಭೆಯಲ್ಲಿ ವಿಪಕ್ಷಗಳ ಮೇಲೆ ಕಿಡಿಕಾರ್ತಾ ಇದ್ದಾರೆ. ಸಚಿವ ಕಿರಣ್ ರಿಜಿಜು ವಿಪಕ್ಷಗಳ ಮೇಲೆ ಕಿಡಿಕಾರಿದ್ದಾರೆ. ನಿಮಗೆ ತೋರಿಸ್ತಾ ಇದೀವಲ್ಲ, ಅಲ್ಲಿ ಅಷ್ಟೆಲ್ಲ ಲಾಠಿ ಪ್ರಹಾರ ಆಗಿ ಜಲಪಿರಂಗಿ ಎಲ್ಲ ಆದ್ರೂ ಕೂಡ ಅಷ್ಟು ಜನ ವಿದ್ಯಾರ್ಥಿಗಳು ಇನ್ನೂ ಇದ್ದಾರೆ, ಇನ್ನೂ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಲೇಬೇಕು ಅನ್ನುವಂಥದ್ದೇ ಅವರ ಪ್ರಮುಖ ಬೇಡಿಕೆಗಳಲ್ಲಿ ನಂಬರ್ 1. ಧರ್ಮೇಂದ್ರ ಪ್ರಧಾನ್ ಫಸ್ಟ್ ರಾಜೀನಾಮೆ ಕೊಡ್ಲಿ ಅಂತ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಮೋದಿ ಸಮರ. ಯುವ ಜನರ ಕ್ಷೇಮ ಭವಿಷ್ಯಕ್ಕಿಂತ ಯಾವುದು ಮುಖ್ಯ ಅಲ್ಲ ಅಂತ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಟ್ವೀಟ್, ಎಕ್ಸ್ ನಲ್ಲಿ ಪೋಸ್ಟ್ ಇದು. ಯುವ ಜನರ ಕ್ಷೇಮ ಭವಿಷ್ಯಕ್ಕಿಂತ ಯಾವುದು ಮುಖ್ಯ ಅಲ್ಲ, ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾದಂತವರಿಗೆ ಕಠಿಣ ಶಿಕ್ಷೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪಿಸಲಿಕ್ಕೆ ನಿರ್ಧರಿಸಿದ್ದೇವೆ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಈ ಬಗ್ಗೆ ಸೂಚನೆಯನ್ನ ಕೊಟ್ಟಿದ್ದೇವೆ. ವಿದ್ಯಾರ್ಥಿಗಳ ಹಿತಾಸಕ್ತಿ ರಕ್ಷಿಸುವಂತ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಯುವ ಜನತೆಯ ಭವಿಷ್ಯಕ್ಕೆ ಹಾನಿಯಾದ್ರೆ ಸುಮ್ಮನೆ ಬಿಡಲ್ಲ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪೋಸ್ಟ್ ಇದು. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಅಂತ. ಓಕೆ, ಇದೊಂದ್ ಕಡೆ. ಮತ್ತೊಂದ್ ಕಡೆ ಆಗ್ರಹ ಏನಿರೋದು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಯಾಕೆ ಪಡ್ಕೊಳ್ತಾ ಇಲ್ಲ ಅನ್ನುವಂತ ಆಗ್ರಹ ಇದೆ. ತನಿಖೆಯನ್ನ ಸರಿಯಾಗಿ ಮಾಡಿಸ್ತೀವಿ, ಅದು ಬೇಗ ಮಾಡ್ತೀವಿ, ತ್ವರಿತಗತಿಯಲ್ಲಿ ಮಾಡ್ತೀವಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ವಿಚಾರಣೆ ಆಗುತ್ತೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ, ಸರಿಯಾಗಿ ತನಿಖೆ ಆಗುತ್ತೆ ಅನ್ನುವಂಥದ್ದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪೋಸ್ಟ್ ಅನ್ನ ಮಾಡಿದ್ದಾರೆ. ಈ ಪೋಸ್ಟಿಗೆ ತಣ್ಣಗಾಗ್ತಾ ಇಲ್ಲ ಸಿಜೆಪಿ ಅವರೇ ಆಗ್ಲಿ, ಕಾಂಗ್ರೆಸ್ನವರೇ ಆಗ್ಲಿ. ಮೊದಲು ಪ್ರಧಾನ್ ಅವರು ರಾಜೀನಾಮೆ ಕೊಡ್ಲೇಬೇಕು ಅನ್ನುವಂಥದ್ದೇ ಅವರ ಆಗ್ರಹ ಇದೆ. ಇದನ್ನು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡುತ್ತೆ ಅನ್ನುವಂಥದ್ದೇ ಇಂಪಾರ್ಟೆಂಟ್ ಬಿಜೆಪಿ. ದೆಹಲಿಯಲ್ಲಿ ಜೋರಾಗಿದೆ ನೀಟ್ ಪ್ರತಿಭಟನೆ. ಸಂಸತ್ ಆವರಣದಲ್ಲಿ ಇಂಡಿಯಾ ಕೂಟ ಪ್ರತಿಭಟನೆ ಮಾಡ್ತಾ ಇದೆ. ಸಂಸತ್ ಆವರಣದಲ್ಲಿ, ಇನ್ನ ಸಂಸತ್ನ ಹೊರಭಾಗದಲ್ಲಿ ಪ್ರತಿಭಟನೆಗಳು ನಡೀತಾನೆ ಇದ್ದಾವೆ. ಇಂಡಿಯಾ ಕೂಟಕ್ಕೆ ಎನ್ಡಿಎ ಕೌಂಟರ್ ಪ್ರತಿಭಟನೆ. ಸಚಿವ ಪ್ರಧಾನ್ ರಾಜೀನಾಮೆಗೆ ವಿಪಕ್ಷಗಳು ಆಗ್ರಹಿಸ್ತಾ ಇದ್ದಾವೆ. ಸಚಿವರ ರಾಜೀನಾಮೆ ಯಾಕೆ, ತನಿಖೆ ಮಾಡ್ತಾ ಇದ್ದೇವೆ, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾ ಇದೆ ಎನ್ಡಿಎ ಒಕ್ಕೂಟ. ಅವ್ರು ರಾಜೀನಾಮೆ ಕೊಡೋದಿಲ್ಲ ಅನ್ನುವಂಥದ್ದು ಈ ಒಂದು ಪ್ರತಿಭಟನೆ ಮುಖಾಂತರ ತೋರಿಸ್ತಾ ಇದ್ದಾರೆ. ನೀವೇನೇ ಆಗ್ರಹ ಮಾಡಿ ನಾವು ರಾಜೀನಾಮೆ ಕೊಡ್ಸಲ್ಲ ಅನ್ನುವಂಥ ರೀತಿಯಲ್ಲಿದೆ ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟದ ಮತ್ತೊಂದು ಪ್ರತಿಭಟನೆ. ಇವರೆಲ್ಲ ಅವ್ರು ರಾಜೀನಾಮೆ ಕೊಡಲೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇಂಡಿಯಾ ಕೂಟದಿಂದ ರಾಹುಲ್ ಗಾಂಧಿ, ಖರ್ಗೆ, ಪ್ರಿಯಾಂಕಾ ವಾದ್ರಾ, ಅಖಿಲೇಶ್ ಯಾದವ್, ಇಂಡಿ ಕೂಟದ ಆ ಪಕ್ಷಗಳ ನಾಯಕರು ಭಾಗಿಯಾಗಿದ್ದಾರೆ, ಸಂಸದರು ಭಾಗಿಯಾಗಿದ್ದಾರೆ. ಎನ್ಡಿಎ ಕೂಟದಿಂದ ಸಚಿವರು, ಸಂಸದರು, ಶಾಸಕರುಗಳು ಪ್ರತಿಭಟನೆ ಮಾಡಿ ಕೌಂಟರ್ ಅನ್ನ ಕೊಡ್ತಾ ಇದ್ದಾರೆ. ಶಾಸಕರುಗಳು ಬಂದಿದ್ದಾರೆ, ಸಚಿವರು, ಸಂಸದರ ಜೊತೆಗೆ ಪ್ರತಿಭಟನೆ ಮಾಡ್ತಾ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದನ್ನ ತೋರಿಸ್ತಾ ಇದೀವಿ. 2 ವಿಂಡೋವನ್ನ ಗಮನಿಸಬಹುದು ನೀವು. ಒಂದ್ ಕಡೆ ಕಾಕ್ರೋಚ್ ಜನತಾ ಪಾರ್ಟಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ, ಮತ್ತೊಂದ್ ಕಡೆ ಎನ್ಡಿಎ ಕೂಟದಿಂದ ಪ್ರತಿಭಟನೆ, ಅದರ ಜೊತೆಗೆ ಇಂಡಿ ಕೂಟದವರು ಪ್ರತಿಭಟನೆ ಮಾಡ್ತಿರೋದಕ್ಕೆ ಎನ್ಡಿಎ ಕೂಟದವರು ಕೌಂಟರ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ.
ಇಂಡಿ ಕೂಟದವರು ಎಲ್ಲರೂ ಭಾಗಿಯಾಗಿದ್ದಾರೆ. ಸಂಸದರು, ಆ ಕೂಟದಲ್ಲಿರುವಂತ ಪಕ್ಷಗಳ ಪ್ರಮುಖರು, ಅಖಿಲೇಶ್ ಯಾದವ್, ರಾಹುಲ್ ಗಾಂಧಿ, ತೋರಿಸ್ತಾ ಇದೀವಲ್ಲ ನಿಮ್ಗೆ, ಎಲ್ಲರೂ ಬಂದು ಆಕ್ರೋಶ ವ್ಯಕ್ತಪಡಿಸ್ತಾ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಹೋಗ್ತಾ ಹೋಗ್ತಾ ದೊಡ್ಡ ಹಂತಕ್ಕೆ ಹೋಗ್ತಾ ಇದೆ. ಸಿಜೆಪಿ ಮಾಡ್ತಾ ಇದ್ದಂತಹ ಒಂದು ಪ್ರತಿಭಟನೆಯನ್ನ, ಹೋರಾಟವನ್ನ ಕಾಂಗ್ರೆಸ್ ಟೇಕ್ ಓವರ್ ಮಾಡಿದೆ ರಾಜಕೀಯ ಲಾಭಕ್ಕೋಸ್ಕರ ಅಂತ ಬಿಜೆಪಿ ಆರೋಪ. ಈ ಅಧಿವೇಶನದಲ್ಲೇ ಡಿಲಿಮಿಟೇಷನ್ ಅನ್ನ ಮಸೂದೆ ಮಂಡಿಸಿ ಪಾಸ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿತ್ತು ಬಿಜೆಪಿ. ಆದರೆ ಈ ಪ್ರತಿಭಟನೆ ದಿನೇ ದಿನೇ ತೀವ್ರವಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಬೇಗ ಈ ಪ್ರತಿಭಟನೆ ವಾಪಸ್ ಆಗುವಂತೆ ಮಾಡಿ ಸಮಾಧಾನ ಪಡಿಸಿ ನಂತರ ಆ ಒಂದು ಮಸೂದೆಯನ್ನ ಮಂಡಿಸಬೇಕು ಅನ್ನುವಂಥ ಪ್ಲಾನ್ ಕೂಡ ಇದೆ. ನೋಡ್ಬೇಕಿದು ಇನ್ನು ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ ಅಂತ. ಒಂದ್ ಕಡೆ NDA ಕೂಟ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಏನನ್ನ ಸೂಚಿಸ್ತಾ ಇದೆ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋದಿಲ್ಲ ಅಂತ. ಯಾಕೆ ರಾಜೀನಾಮೆ ಕೊಡಬೇಕು, ತನಿಖೆ ಆಗ್ತಾ ಇದೆಯಲ್ಲ ಅಂತ ಹೇಳ್ತಾ ಇದ್ದಾರೆ. NDA ಕೂಟದವರು ಕೌಂಟರ್ ಪ್ರತಿಭಟನೆ ಮಾಡುವ ಮುಖಾಂತರ ಧರ್ಮೇಂದ್ರ ಪ್ರಧಾನ್ ಅಂತೂ ರಾಜೀನಾಮೆ ಕೊಡೋದಿಲ್ಲ ಅಂತ. ರಾಜೀನಾಮೆ ಕೊಟ್ರೆ ಅದು ಇನ್ನಷ್ಟು ತೀವ್ರವಾಗಿ ಹೋರಾಟ ಶುರುವಾಗುತ್ತೆ, ಇನ್ನು ಬೇರೆ ಬೇರೆ ಬೇಡಿಕೆಗಳನ್ನ ಇಡ್ತಾರೆ ಅಂತ. ರಾಜ್ಯಸಭೆ, ಲೋಕಸಭೆ ಎರಡೂ ಸದನಗಳು ಕೂಡ ನೀಟ್ ಮುಖಾಂತರ, ನೀಟ್ನ ವಿಚಾರದಲ್ಲಿ ನೀಟಾಗೆ ಗುಂಡಾಂತರ ಆಗ್ತಾ ಇದೆ.